ಲೇ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕಿ ಹೋಗಿದೆ, ಈಗೇನೋ ಕಲರ್ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೌದಲ್ಲ, ಚಡ್ಡಿ ಎಲ್ಲ ಐತಿ. ಹೌದಾ, ಇದ್ಯಾರ್ದು ಮತ್ತು ರೋಹಿತ್ ಬರ್ಡೇ ಐತಲ್ಲ, ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ದ, ಬಿಟ್ಟು ಅವನೇ ಬಿಚ್ಕೊಟ್ಟ. ಅಯ್ಯೋ ಹೌದೇನ? ಅವನೆಲ್ಲೋ ಅದ ಸ್ಕೂಲ್ ಬಾತ್ರೂಮ್ ಬಿಟ್ಟು ಕೂಡಾಕ್ಬಿಟ್ಟು ಬಂದಿದ್ದ. ಅವನಿಗೆ ಬಟ್ಟೆ ಇವತ್ತೊಂದು ಬರ್ಡೇ ಅಲ್ವಾ, ಹುಟ್ಟಾಗ ಹಿಂಗ ಈಗ್ಲೂ ಹಂಗೆ ಅವನು. ಅಯ್ಯ ನಾನು ಲೇ ಹೋಗ, ಇದನ್ನೆಲ್ಲ ಕಳೆದು ಕೊಟ್ಬಿಟ್ ಬಾ ಹೋಗ. ಲೋಕೇಟಿಗೆ ನೀವು ಅಂತ ಕೊಡ್ಸಲ್ಲ, ನಾನೇ ಸಂಬಂಧ ಮಾಡ್ಕೊಂಡಿದ್ದೀನಿ. ಜಾಡ್ಸಿ ಒದ್ದ ಅಂತಂದ್ರೆ ಹೋಗಿ ನಿಮ್ಮ ಅಮ್ಮನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಬಾರ ಇಲ್ಲಿ. ಸರಿ, ಎಕ್ಸಾಮ್ ಹೆಂಗ್ ಬರ್ದೆ? ಡ್ಯಾಡಿ ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಟೆಕ್ನಿಕಲ್ ಪ್ರಾಬ್ಲಮ್ ಏನ್ ಕಂದ? ಡ್ಯಾಡಿ ನೈಟ್ ಎಲ್ಲ ಕೂತ್ಕೊಂಡು ಕಾಪಿ ಹೊಡಿಯೋಣ ಅಂತ ಚೀಟಿ ಬಿಡ್ನಾ. ಲೇ ನೈಟ್ ಎಲ್ಲ ಕುತ್ಕೊ ಓದ್ಕೊಳವ ಅಂತಾರೆ, ನೀನೇನೋ ಕೋತಿ ತರ ಕಾಪಿ ಬರ್ಕಂದೆ ಅಂತಿದ್ಯಾ? ಡೋಂಟ್ ಡಿಸ್ಟರ್ಬ್ ಮೀ. ಹೇಳಪ್ಪ ಆಯ್ತು. ಆ ಚೀಟಿ ಬಿಡ್ನಾ, ಆ ಚೀಟಿ ಚಡ್ಡಿ ಡಬ್ಬಾಗ ಹಿಡ್ಕೊಂಡೋಗಿ ನಾ ಕ್ವಶನ್ ಪೇಪರ್ ಅದೇ ಕ್ವಶನ್ ಬಂದಿತ್ತು. ಕ್ವಶನ್ ಎಸ್ ಅಂದ್ರೆ ಸುಸ್ಸು ಬಂದ್ಬಿಡ್ತು, ಎಲ್ಲ ನಂದೋಯ್ತು, ಅದಕ್ಕೆ ಕಾಪಿ ಹೊಡಿಯಕ್ಕಾಗ್ಲಿಲ್ಲ. ಲೇ ಲೇ ನೀ ಉದ್ಧಾರ ಆಗಲ್ಲ ಕಣೋ, ದನ ಕಾಯಕ್ಕೂ ಲಾಯಕ್ಕಿಲ್ಲ ನೀನು. ಅಲ್ಲೋಡಲಿ ಪಕ್ಕದ ಮನೇಲಿ ಒಂದು ಹುಡುಗ ಅವನಲ್ಲ, ಅವ್ನ ಕಾಲ್ ಕೆಳಗಡೆ ಹೋಗಿ ನುಗ್ಗು, ಬುದ್ಧಿ ಬರ್ತದೆ. ಡ್ಯಾಡಿ ನಮ್ಮ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋರೆ. ಸ್ವಿಮ್ಮಿಂಗ್ ಕ್ಲಾಸ್? ಅದಕ್ಕೆ ಏನ್ ಮಾಡ್ಬೇಕು? ಮಂತ್ಲಿ 1000 ಫೀಸ್ ಕಟ್ಬೇಕು. ನನ್ನ ಕೈಲಾಗಲ್ಲ, ದುಡ್ಡಿಲ್ಲ. ಎದುರು ಮನೆ ಅಂಕಲ್ ಇದೆ ಗೊತ್ತಾ? ಗೊತ್ತು. ಅವ್ರ ಕಾಲ್ ಕಡೆ ಉಣ್ಣಿವ್ತು. ಲೇ ಈ ಪಕ್ಕದ ಮನೆಯವ್ರವ್ರು ಗೊತ್ತಾ, ಇವ್ರ ಅವಳಿ ಜಾಸ್ತಿ ಆಗ್ಬಿಡೈತೆ. ಮಾಡ್ತೀನಿ ನಿಮ್ಗೆಲ್ಲ. ನೀನೇನ್ ಮಕ ನೋಡ್ತಿದ್ಯಾ? ಬಂದ್ ಚಟ್ನಿ ಹಾಕು. ಬರ್ರಿ ಕೂತ್ಕೊಬಮ್ಮ. ಶಾರದಮ್ಮನವ್ರೇ. ಅಯ್ಯೋ ಇವ್ ಅಮ್ಮನ್ ಕಾಟ ಅನ್ಕೊಂಡ್ ತಡ್ಕೊ. ಶಾರದಮ್ಮನವ್ರೇ, ಹೇಳ್ರಿ ಯಶೋದ ಅವ್ರೆ. ಏನು ಇಲ್ಲ ಕಣ್ರಿ, ನಮ್ಮ ಮನೆಯವರು ಎಷ್ಟು ಸರಿ ಬ್ಯಾಡ ಬ್ಯಾಡ ಅಂದ್ರು ರೇಷ್ಮೆ ಸೀರೆ ಹಿಡ್ಕೊಂತ ತಂದ್ಕೊಟ್ಟಿದ್ದಾರೆ ನೋಡಿ, ತೋರ್ಸೋಣ ಅಂತ ತಂದೆ. ಭಾಳ ಚಂದ ಐತ್ ನೋಡ್ರಿ. ಎಷ್ಟ್ ಕೊಟ್ರಿ? ಅಯ್ಯೋ ಅದ್ರ ಕತೆ ಯಾಕೆ ಹೇಳದಪ್ಪ, 18,000 ಅಂತೆ. ಅದ್ ಯಾರ ಮನೆ ಹಾಳು ಮಾಡ್ಬಿಟ್ಟು ತಕ ಬಂದು. ಲೇ ಉಸುರು ಬುಡೆ ನಿಗರ್ಕಬಿಟ್ಟೆ. 18,000ನ ನಾ ಒಂದ್ಸತಿ ನೋಡ್ಕೊಡ್ಲ? ಅಯ್ಯೋ ಯಾಕೆ ಧಾರಾವಾಳವಾಗಿ ನೋಡಿ ನಿಮ್ ಯಜಮಾನ್ರಿಗೆ ಚೆನ್ನಾಗಿ ತೋರ್ಸಿ. ರೀ ಬಿಡ್ರಿ. ಸೀರಿ ಚೆನ್ನಾಗೈತ್ ಕಣೆ. ರೀ ಸೀರಿ. ಏಯ್ ತುಂಬಾ ಚೆನ್ನಾಗಿದೆ ಕಣೆ. ರೀ ಸೀರಿ ವಂಡರ್ಫುಲ್, ಬ್ಯೂಟಿಫುಲ್, ಸೂಪರ್. ರೀ ಅದು ಯಶೋದಕ್ಕ ಎಷ್ಟು ಬ್ಯಾಡ ಬೇಡ ಅಂದ್ರು 18,000 ರೂಪಾಯಿ ಕೊಡ್ತಿತ್ತಂತ್ರಿ. ಬ್ಯಾಡ ಬೇಡ ಅಂದ್ರು ಕೊಡಿದ್ರಂತ. ಮುಟ್ಟಾಳ ಬ್ಯಾಡ ಅಂದ್ರು ಯಾಕೆ ಕೊಡ್ಸಕೋದ? ತಗೋ ಇದು ಉಟ್ಕೊಂಡು 4 ರೌಂಡ್ ಹೊಡೆದ್ಬಿಟ್ಟು ಒಂದ್ ಸೆಲ್ಫಿ ತಗೊಬಿಡು. ರೀ ಹೋಗ್ ಕೊಡು ಹೋಗು. ನಮ್ಮ ಅಪ್ಪಿದ್ರ ಹಿಂಗ ಮಾಡ್ತಿದ್ನೇನು? ಲೇ ನಿಮ್ಮ ಅಪ್ಪನು ನನ್ಗೆ ಕೋಟ್ಯಾಧಿಪತಿ ಮಾಡಿದಿದ್ರೆ ನಾನು ತಕೊಡ್ತಿದ್ದೆ. ಈ ಕೋತಿಗೆ ಪತಿ ಮಾಡ್ಬಿಟ್ಟವನೆ. ನಿನ್ ಕರ್ಕೊಂಡೋಗೇನ್ ಅಡ್ರಮ್ಮ ಅಂತ ಪಲ್ಟಿನ ಹೊಡಿಸ್ಲಿ. ಕೊಡು. ಓ ಶಾರದಮ್ಮ ಅವ್ರೆ. ಅಯ್ಯೋ ಶಾರದಮ್ಮ, ಹಾ ಬರ್ರಿ ಯಶೋದ ಅವ್ರೆ. ಬರ್ರಿ 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 ಬರ್ರಿ. ನಾನು ಇವತ್ತು ಹಿಂಗ್ ಕಾಣಿಸ್ತಾ ಇದ್ದೀನಿ. ನೀವ್ರೆ ಹಾ ಬಾಳ ಚಂದ ಕಾಣಕತ್ತೀರಿ. ಸರಿಯಾಗಿ ನೋಡಿ ಹೇಳಿಯಪ್ಪ. ನೀವ್ರೆ ದಿನ ಹೆಂಗ್ ಕಾಣ್ತಿರಲ್ಲ ಹಂಗ ಕಾಣಕತ್ತೀರಿ. ಅಲ್ಲಪ್ಪ, ನನ್ ಕಿವಿಲಿ ಏನಾದ್ರು ರಹಸ್ಯ ಹೇಳ್ಬೇಕು ಅನ್ಸ್ತಾ ಇದ್ಯಾ? ಏ ಪೆದ್ ಮುದವಿ, ಹೊಸ ಓಲೆ ತಗೊಂಡಿದೀನಿ ಅಂತ ತೋರ್ಸಕ್ ಬಂದವ್ರ ಕಣೆ. ಯಾಕೆ ಸಗಣಿ ಅವ್ರೆ? ಅದು ಸಗಣಿ ಅಲ್ಲ, ಎಸ್ ಡಾಟ್ ಅಗ್ನಿ. ಹೌದಾ? ಸರಿ. ಶಾರದಮ್ಮನವ್ರೆ ಹೆಂಗಿದೆ? ಬಾಳ ಚಂದ ಐತ್ ನೋಡ್ರಿ. ಥ್ಯಾಂಕ್ಸ್ ಕಣ್ರಿ. ಆಯ್ತ್ರಿ, ಬರ್ಲಾ? ಹೋಗ್ ಬರ್ರಿ. ಓಕೆ. ಹಾ ರೀ. ರೀ ಅಯ್ಯೋ ನೀವು ಅವ್ರ ಮನೆಯವರು ಒಂದೇ ಆಫೀಸ್ಗೆ ಹೋಗ್ತೀರ ಹೌದಲ್ಲ? ಹೌದು ಕಣೆ. ಒಂದೇ ಪೋಸ್ಟಿಂಗ್ ಹೌದಲ್ಲ? ಹೌದು ಕಣೆ. ಆದ್ರೆ ಅವ್ರು ಏನ್ ಕೇಳಿದ್ರು ಕೊಡ್ತಾರ, ಅದ್ ಹೆಂಗ? ಲೇ ಅವನಿಗೆ ಸಂಬಳ 1% ಆದ್ರೆ ಗಿಂಬಳನೆ 5% ತಗತ್ತನ್ ಕಣೆ. ನೀವು ತಗೊಳ್ರಿ. ಏಯ್ ಕಾಣಿಸೋ 3 ಸಿಂಹಗಳಲ್ಲಿ ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾ ಇರೋ ಇನ್ನೊಂದನೇ ಸಿಂಹ ಈ ಅಗ್ನಿ. ಅಗ್ನಿ ಅಗ್ನಿ ಸೂಪರ್. ಎಂಜಲ್ ಅನ್ನ ತಿಂದ್ಬಿಡ್ತೀನಿ, ಎಂಜಲ್ ಕಾಸು ಮುಟ್ಟಲ್ಲ. ಎಂಜಲ್ ಹೋದಿಲ್ಲ, ತಿನ್ನೋಗ್ರಿ. ಒಂದ್ ಚಟ್ನಿ ಹಾಕು. ಮಮ್ಮಿ ನಿಮ್ ಮದ್ವೆ ಬೇರೆ ಯಾರು ಸಿಗ್ಲಿಲ್ವಾ? ಗೌರ್ಮೆಂಟ್ ಆಫೀಸರ್ ಅಂತೇಳಿ ಯಾಮಾರ ಬಿಟ್ಟೆ ನೋಡ್ಲೆ. ಮಮ್ಮಿ ನಾಳೆ ಮಜಾ ಬರ್ತಾ ಸೆಟ್ ಹೋಗ್ತಾ ಇದೀವಲ್ಲ, ಅಲ್ಲಿ ಡ್ಯಾಡಿಯನ್ನ 4 ರೌಂಡ್ ಸುತ್ತಿಸ್ಬಿಟ್ಟು ಬಿಟ್ಬಿಟ್ಟು ನೋಡ. ಲೇ ನನ್ನನ್ನು ಬಿಟ್ಬಿಟ್ಟು ಬಂದ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಯ್ತದೆ. ಈಗೇನ್ ತಿನ್ನಾಕತ್ತೀವಿ?
ಮೀಸೆ ಈಗ್ಲೇ ಸಿಗಾಕಬೇಕ ಬಾಯಿಗೆ. ಶಾರದಮ್ಮನವ್ರೇ, ಶಾರದಮ್ಮ ಹೇಳ್ರಿ. ನಮ್ಮ ಯಜಮಾನ್ರು ಎಷ್ಟು ಒಳ್ಳೆಯವ್ರು ಗೊತ್ತೇನ್ರಿ? ಎಷ್ಟು ಬೇಡ ಬೇಡ ಅಂದ್ರು ನೋಡಿ ನಮ್ ಬರ್ಡೇಗಂತ ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಟಿದ್ದಾರೆ. ಡೈಮಂಡ್ ಹಾ, ನಮ್ದು ಐತೆ ದಂಡ. ತೋರಿಸ್ರಿ ನೋಡಿ. ಎಷ್ಟು ಚಂದ ಐತಲ್ರಿ. ನೋಡೋ ಭಾಗ್ಯ ಅಷ್ಟೊಂದಾಯ್ತು, ಪಡ್ಕೊಳೋ ಭಾಗ್ಯ ಇಲ್ವೇ? ಚಿನ್ನ ಇದನ್ನ ನಾನೇ ಹಾಕ್ಲಾ? ಲೇ ನಿಮ್ ಮನೆ ಕರ್ಕೋಗಾಕೋ. ನಿಮ್ ಮನೇಲೆ ಜಡ್ಜ್ ಕುಂತಿರೋದು, ಇಲ್ಲೇ ಹಾಕೋದು. ನೀವ್ ಹಾಕಿ ಅಪ್ಪ. ಹೆಂಗ್ ಕಾಣಿಸ್ತಾ ಇದೆ? ನಿನ್ನ ಕತ್ತಿಗೆ ನಕ್ಲೆಸ್ ಬ್ಯೂಟಿನೋ ಇಲ್ಲ ನಿನ್ನ ಕತ್ತಿಂದ ನಕ್ಲೆಸ್ ಬ್ಯೂಟಿನೋ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ನಿನ್ ಕರೆಕ್ಟ್ ಆಗಿ ನೋಡ್ಕೊಂಡ್ ಹೇಳು. ಊರ್ ನೋಡು ಅಂತಂದ್ರೆ ಉತ್ನಳ್ಳಿ ನೋಡ್ತಾನಿವ. ಚೆನ್ನಾಗೈತಂತೆ, ಚೆನ್ನಾಗಿ. ರೀ ಅವನಿಗೆ ಊರಿ ನಮ್ಮನ್ನ ನೋಡಿದ್ರೆ ರೀ, ನೋಡ್ರಿ ಕಲೀರಿ. ಲೇ ಅವನ್ನೇನೆ ನೋಡೋದು. ಬಾರ ಇಲ್ಲಿ. ಲೇ ಎಂಟು ಕೇಳ್ದದ್ನೆಲ್ಲ ಕೊಡಿಸ್ಬಿಟ್ರೆ ಅವಳು ಕೊರ್ಗಿ 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 ಸಾರಿ ಕಣೆ, ಎಂಟಿ ಕೇಳ್ದದ್ನೆಲ್ಲ ಕೊಡಿಸ್ಲಿಲ್ಲ ಅಂತಂದ್ರೆ ಕೊರ್ಗಿ 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 ಮುಂದಿನ ಜನ್ಮದಲ್ಲೂ ನನ್ನ ಹೆಂಡತಿ ಆಗೇ ಇರ್ತಾಳಂತೆ. ನೀನು 7 ಜನ್ಮದಲ್ಲೂ ನನ್ನ ಹೆಂಡತಿ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನೀ ಏನ್ ಕೇಳಿದ್ರು ಕೊಡ್ಸಲ್ಲ. ಇವನು ಕೇಳ್ದದ್ನೆಲ್ಲ ಕೊಡ್ಸಿ ಈ ಜನ್ಮದಲ್ಲೇ ಕನೆಕ್ಷನ್ ಕಟ್ ಮಾಡ್ಕಂತವನೆ. ಹೌದು, ಗೊತ್ತಿಲ್ವಾ? ಏ ಪಾಪ, ನಾನು ಈ ಜನ್ಮಕ್ಕೆ ನಿಮಗೆ ಸಾಕಾಗ್ಬಿಟ್ನ. ಬಿಡ್ರಿ ನನ್ನ ಕೈನ. ಫಸ್ಟ್ ಎಂಟ್ರಿಲೇ ಆಪಿಟ್ಟಲ್ಲಪ್ಪ ನನ್ನ ಮಗನೇ. ದಿನ ಬಂದು ನಮ್ಮನೇಲಿ ಆಪಿಡ್ತೀಯಾ? ಅನುಭವಿಸು, ಹೋಗ. ಏನು ಅಂದ್ರೆ ಬಂದೆ. ಗಾಡಿ ಓಡ್ಸಕ್ ಬರ್ದವ ಗಾಡಿ ವಿಲ ಡಂಕ್ ಅಂತ ಹೇಳಿದ್ನಂತ. ನೀವು ಕೊಡಿಸ್ಬೇಡ್ರಿ, ಕೊಡ್ಸೋರ್ಗೂ ಬಿಡ್ಬೇಡ್ರಿ. ಏನ್ ಮದ್ವೆ ಆದ ಹೊಸದ್ರಾಗ ಏನ್ ಆರ್ಭಟ. ಇವ್ರು ಹೋಟೆಲ್ ಏನ್, ಸಿನಿಮಾ ಏನ್, ಪಾರ್ಕ್ ಏನ್, ಅದ ಒಂದು ಕೂಸ ಆದ್ಮೇಲೆ ಎಲ್ಲ ಮುಗೀತು. ಲೇ ಎಲೆಕ್ಷನ್ ಆದ್ಮೇಲೆ ಅವನಾರ ಕ್ಯಾನ್ವಾಸ್ ಮಾಡ್ತಾನೇನೆ. ಇದಕ್ಕೇನು ಕಡಿಮೆ ಇಲ್ಲ. ನೀವ್ ಹಿಂಗೆಲ್ಲ ಇದ್ರೆ ನನ್ನ ಕೈಲಿ ಆಗಂಗಿಲ್ಲ ನೋಡ್ರಿ. ಇನ್ನೆಂಗಿರ್ಬೇಕೆ? ನೀವು ಬಹಳ ಒಳ್ಳೆಯವರಾಗಿರ್ಬೇಕು. ನಾ ಒಳ್ಳೆಯವನೇ ಕಣೆ. ಅದೇ ಸುಳ್ಳು ಹೇಳ್ಬೇಕು, ಲಂಚ ತಗೋಬೇಕು, ಗಂಡಸ್ರ ಅಂದ್ರ ಎದುರು ಮನೆಯವ್ರಂಗೆ ಇರ್ಬೇಕು. ಅವ್ರು ಹೇಳ ಎಣ್ಣೆರ್ತಿದ್ಲಂತೆ, ಕೆರ ತಕೊಂಡೊಂದ್ ಬುಟ್ಟೆಟ್ಕಲೆ ಗಂಡೆತ್ಲಂತೆ. ನಾ ಇರೋದೇ ಹಿಂಗೆ, ಇರಂಗಿದ್ರೆ ಇರು, ಇಲ್ಲಾಂದ್ರೆ ಬಾಯ್ಲಿ. ಹೌದಾ ಗಂಡನ ನನಗ ಹೋಗಂತಿ? ಹೋಗೇನು ಹೋಗ, ನಿನ್ ಜೊತೆ ಏನ್ ಮಾಡ್ತಾನ? ಲೇ ಮಂಗ್ಯ, ಏನಮ್ಮ ನಿಂದು ಹೊಸ ಚಿಟ್ ರೈಡನ್ ಮಾಡ್ಕೊ ಬಿಡಲ್ಲ ಅಂತ ಚಡ್ಡಿ ಮಗನ ನಂದ ನನಗ ಹತ್ತತಿ ಅವ್ನ್ ಚಟ್ ಅಂತ. ಬಾಳೆ ಹೋಗನು. ಲೇ ಅಷ್ಟಕ್ಕೆ ಬೇಜಾರ್ ಮಾಡ್ಕೊ ಹೋಯ್ತಾ ಇದೆಯಲ್ಲೇ. ಬಾರ. ನಾವಲ್ಲ. ಲೇ ಚಿನ್ನ ಬಾ, ಚಿನ್ನ ನಾವಲ್ಲ. ಬೋವಾ ಬೋವಾ ಬಾ. ಬಾಗ್ಲಿರೋದು ಈ ಕಡೆ, ಅಲ್ಲಿಗೆಲ್ ಹೋಯ್ತದ್ಯಾ? ಹೋಗ್ರಿ. ಒಂದೇ ಒಂದ್ ತುತ್ತು ಇದು ಒಂದೇ ಪೀಸು. ಪ್ಲೀಸ್ ನಂಗೆ ಬೇಡ. ನನ್ ನೋಡು ಇದು ಒಂದೇ. ನನ್ ಗೊತ್ತಿತ್ತು ನೀವ್ ಹಿಂಗೆ ಮಾಡ್ತೀರಂತ. ಹೋಗಿ ಲೇ ಬರಲಿ. ಏನ ಕೊಡೋ, ನಾನ್ ತಿಂತೀನಿ ಕೊಡೋ. ಸಂಸಾರ ನಮ್ದು, ಸೆಂಟ್ರಲ್ ನಿಂದೇನಾ? ಲೇ ಮನೆ ನಮ್ದು ಕಣೋ. ವಾಲೆ ಕೊಡಕ್ ನಮ್ಮನೆ, ಸೀರೆ ಕೊಡಕ್ ನಮ್ಮನೆ, ಸ್ವೀಟ್ ತಿನ್ಸಕ್ಕೂ ನಮ್ಮನೆ. ಲೇ ರೊಮ್ಯಾನ್ಸ್ ನಾದ್ರು ನಿಮ್ಮನೇಲಿ ಮಾಡೋ. ಪದೇ ಪದೇ ಕಳೆದ್ರೆ ಬಿಗಿ ತಿನಿಗ ಎರಡ್ ಸಲನ ಹೇಳೋದು. ಜಡ್ಜ್ ಇರೋದು ನಿಮ್ಮನೇಲೆ, ನಾವು ಮಾಡೋದೆಲ್ಲ ಇಲ್ಲೇ. ಸಾರ್ ಈ ಹಣೆ ಬರೋಣ ನೀವು ನೋಡ್ಬೇಕಾ ಸಾರ್? ನೋಡು ಏನು ತಿಂದ ಎಷ್ಟೊಂದು ಸ್ಲಿಮ್ ಆಗಿದೆಯಾ? ಹ್ಞೂ ಕಣೋ, ನನ್ನ ಹೆಂಡತಿ ಕರ್ಕ ಹೋಗ. ಅವ್ರಿಗೇನ್ ಗೊತ್ತು ನೀವು ನನ್ನನ್ನ ಜಿಮ್ಮಿಗೆ ಕಳಿಸ್ತೀರಾ ಅಂತ. ನೋಡಿ ಉಮ್ಮ ಕೊಡ್ದೆ. ನೀನ್ ನೋಡಿದ್ರೆ ನಂಗೆ ಉರಿಯಲ್ಲ ಕಣೆ, ಉಷ್ಣ. ಕೂಲ್ ಡ್ರಿಂಕ್ಸ್ ಕುಡಿ. ಇವಳೊಬ್ಳು ರಾಧೆ. ಸಾಹೇಬ್ರ ಎಂಟ್ರಿ ಟೈಮ್ ಐತ್ ಬರ್ರಿ. ನಡಿಲೆ ಶಿಷ್ಯ. ಇವನವನಪ್ಪ. ಸಾಹೇಬ್ರ ನಮಸ್ಕಾರ ರೀ. ನಮಸ್ಕಾರ ಕಣಪ್ಪ. ನನ್ನ ಹೆಸರು ಗಾಳ್ಯಪ್ಪ ಧೂಳ್ಯಪ್ಪ ಬಟಾಬೈಲ್ ಅಂತ್ರಿ. ನಿಮ್ ಕಡೆಯಿಂದ ಒಂದ್ ಕೆಲಸ ಬೇಕಾಗಿತ್ತು. ಬೇ ಕಾಕ ಅಂಗಡಿಗೆ ಹೋಗ್ಬಿಟ್ಟು ಬೆಲ್ಲ ಕುಡಿ, ಟೀ ಸೊಪ್ಪು ಕುಡಿ, ಕಳ್ಳಪುರಿ ಕುಡಿ, ಕಳ್ಳ ಕುಡಿ ಅಂತ ಕೇಳ್ದಂಗ್ ಲಳ್ಳ ಅಂತೀಯಲ್ಲೋ. ಶಿಷ್ಯ ಅಸಾದ ಕರ ಅದೆ ಸಗಣಿ ಅಲ್ಲಲ್ಲ ಸಾಹೇಬ್ರ, ಅದು ಸಗಣಿ ಅಲ್ರಿ. ಎಸ್ ಅಗ್ನಿ ಅಂತ. ಎಸ್ ಆದ್ಮೇಲೆ ಸ್ವಲ್ಪ ಜಾಗ ಬಿಡ್ಬೇಕ್ರಿ. ಅಗ್ನಿ. ಮಿಸ್ಟರ್ ಅಗ್ನಿ ಅವ್ರೆ, ನಾನು ಏರ್ಪೋರ್ಟ್ ಇಂದ ಕೂಗಿದ್ರೆ ಕೇಳಿಸೋಷ್ಟು ದೂರದ ಒಂದು ಅಪಾರ್ಟ್ಮೆಂಟ್ ಕಟ್ಟಿದೀನಿ. ಎಲ್ಲಿ? ಇಲ್ಲೇ ರಾಮನಗರ ಹತ್ರ. ಏರ್ಪೋರ್ಟ್ ಇರೋದು ಹೈದರಾಬಾದ್ ರೋಡ್ ಅಲ್ಲಿ, ರಾಮನಗರ ಇರೋದು ಮೈಸೂರಿಗೆ ಹೋಗೋ ರೋಡ್ ಅಲ್ಲಿ. ಅದೇಂಗಿಲ್ಲ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿಸ್ತದೆ, ಫೋನ್ ಮಾಡಿದ್ರೆ ಕೇಳಿಸ್ತದೆ. ಯಾಕಡ ತಕ ಹೊಡೆದ್ಬಿಡ್ತೀನಿ. ಅದೇನ್ ಹೇಳು? ಏನಿಲ್ಲ ಸರ್, ನಾನ್ ಕಟ್ಟಿರೋ ಅಪಾರ್ಟ್ಮೆಂಟ್ ಅಲ್ಲಿ 150 ಮನೆ ಇದೆ. ಎಲ್ಲದಕ್ಕೂ ಕಾವೇರಿ ವಾಟರ್ ಕನೆಕ್ಷನ್ ಬೇಕು. 90 ಮನೆಗೆ ಮಾತ್ರ ಲೆಕ್ಕ ತೋರಿಸಿದೀನಿ. ಇನ್ನು 60 ಮನೆಗೆ ಅಡ್ಜಸ್ಟ್ ಮಾಡ್ಬಿಡಿ. ಆಗಲ್ಲ ಕಣೋ, ಆಗಲ್ಲ. ಸಾಹೇಬ್ರ ಬೇಕಂದ್ರೆ ಕೈ ಬೆಚ್ಚಗ್ ಮಾಡ್ರಿ. ಒಂದ್ ಬಿಸ್ಕಿಟ್ ಪ್ಯಾಕೆಟ್ ಕಾಣಿಸೋ 3 ಸಿಂಹಗಳಲ್ಲಿ ನ್ಯಾಯ, ನೀತಿ, ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸೋ 4ನೇ ಸಿಂಹನೇ ಈ ಅಗ್ನಿ. ಸೂಪರ್.
ಎಂಜಲ್ ಅನ್ನ ತಿಂದ್ಬಿಡ್ತೀನಿ ಆದ್ರೆ ಎಂಜಲ್ ಬಿಸ್ಕೆಟ್ ಮುಟ್ಟಲ್ಲ. ಅಯ್ಯೋ ಸಾರ್, ಸಿಂಹ ಎಲ್ಲಿ ಬಿಸ್ಕೆಟ್ ತಿನ್ನುತ್ತೆ? ಏನೇ ಇದ್ರು ನಾಯಿಗಳೇ ಕೊಡಿ. ನೀ ಯಾರ್ ಲೇ ಪಿಂಡ್ರಿಕೆ? ನಾನು ಅವನು ಒಂದೇ ಕಡೆ ಕೆಲಸ ಮಾಡೋದು. ನಾನು ಸಿಗ್ನೇಚರ್ ಮಾಡಿದ್ರೆ ಎಲ್ಲ ಪಾಸ್. ಸರ್ ನಮ್ಗೆ ಬೋಗಳಿದ್ರೆ ಸಾಕು, ಯಾವ ನಾಯಿ ಆದ್ರೂ ತಗೊಳ್ಳಿ. ಸಿಕ್ಕದೆ ಕಣ ಬಡ್ಡೆ ಇರ್ತದೆ. ವಿ ಆರ್ ಫ್ರಮ್ ಆಂಟಿ ಕರಪ್ಷನ್ ಬೋರ್ಡ್. ಮೀ ಆಲ್ಸೋ ಆಂಟಿ ಕರಪ್ಷನ್ ಕೋಡ್. ATM ಕಾರ್ಡ್. ಬೇಜಾನ್ ಲಂಚ ತಿಂತಿದ್ಯಾ ಅಂತ ಡಿಪಾರ್ಟ್ಮೆಂಟ್ ನ್ಯೂಸ್ ಬಂತು. ಅದಕ್ಕೆ ನಾವು ರಿಯಲ್ ಎಸ್ಟೇಟ್ ಗೆಟಪ್ ಬಂದಿರೋದು. ನಡಿಯ 4 ವರ್ಷ ಜೈಲು, ಪರ್ಮನೆಂಟ್ ಕೆಲಸ ಹೋಯ್ತಂತ ತಿಳ್ಕ. ನಡಿಯ. ಏನು ಅಂದ್ರೆ ಸಾರಿ ಚಿನ್ನ, ನೀವ್ ಯಾಕೆ ಅಗ್ನಿ ತರ ಆಗಿಲ್ಲ? ನೀನ್ ಅವ್ರ ಹೆಂಡತಿ ತರ ಸಿರಿಬೇಕು, ಓದಬೇಕು, ಚುಡಿಬೇಕು, ಓದಬೇಕು ಅಂತ ಕೇಳ್ದಲ್ಲ, ಅದಕ್ಕೆ ಅಗ್ನಿ ಅವ್ರ ಹೆಂಡ್ತಿದ್ದು ಕೇಳ್ತಾ ಇದ್ರು ತಾನೇ, ಆದ್ರೆ ಅಗ್ನಿ ಅವ್ರು ಕೊಡಿಸ್ತಿದ್ರ. ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಇರ್ಬೇಕು ತಾನೇ. ನಿನ್ ಬ್ಯೂಟಿ ನೋಡಿ ನನ್ನ ನಿಯತ್ತೇ ನಿಲ್ಲಿಲ್ಲ. ಇವಾಗ ನಾನೇನ್ ಮಾಡ್ಲಿ? ಕಿಟ್ ಅಂಡ್ ಅಲ್ವಾ ನನ್ನ ಜೊತೆನೆ ಎಕ್ಸಿ. ಹಲೋ ಲವ್, ನಮ್ಮ ಮನೆಗೆ ಒಂದು ಫ್ರಿಜ್ಜು, ಒಂದು ಟಿವಿ, ಒಂದು ವಾಷಿಂಗ್ ಮಿಷಿನ್ ತಗೋಬರ. ಇಷ್ಟಕೊಂಡ್ ರೊಕ್ಕ ಯಾರ್ ಕೊಟ್ರು? ನಾನು ಲಂಚ ತಗತೀನಿ. ರೇ, ಕಾಣ್ಸೋ 3 ಸಿಂಹಗಳಲ್ಲಿ ನ್ಯಾಯ ನೀತಿ ಧರ್ಮದ ಪ್ರತ್ಯೇಕ ರೂಪ ಆದ್ರೆ ಕಾಣದೇ ಇರೋ 4ನೇ ಸಿಂಹನೇ ಈ ಸಗಣಿ. ಅದು ಸಗಣಿ ಅಲ್ಲ ಕಡೆ. ಎಸ್ ಅಗ್ನಿ. ರೀ, ಏನು ಐ ಲವ್ ಯು. ಈಗ ತಾನೇ ಬ್ಯಾಗ್ ತಕ್ಕಂದ ಎಲ್ಲ ಹೋಯ್ತಾ ಇದೆ. ಅದು ಅವಾಗ. ಇವಾಗ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೇದಲ್ಲ.